ಒಂದು ಕೈಯಲ್ಲಿ ಕುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ. ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಿಕ್ಕೆ ಈ ಬಜೆಟ್ ಕೊಟ್ಟಿದ್ದು ನಮ್ಮ ಸ್ನೇಹಿತರ ಅನುಕೂಲಕ್ಕೆ. ಹಲಾಲ್ ಬಜೆಟ್, ಹಲಾಲ್ ಬಜೆಟ್, ಹಲಾಲ್ ಬಜೆಟ್ ಅಂತ ಹೇಳಿದ್ರು. ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು ನೋಡುವ. ಇಲ್ಲ, ಒಂದ್ ನಿಮಿಷ ನಾನು ಅಧ್ಯಕ್ಷ. ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ, ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಹಲಾಲ್. ಹರಾಮ್ ಅಂದ್ರೆ ಯಾವುದು ನಿಷೇಧ ಇದೆ, ಯಾವ ಕೆಲಸ ಮಾಡಿಕೊಡ್ದು ಅದು ಹರಾಮ್. ಹಲಾಲ್ ಬಜೆಟ್ ಅಂತ ಹೇಳಿದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಿರಿ, ಸಮಾಜದಲ್ಲಿ ಏನ್ ಅದಕ್ಕೆ ಮೆಸೇಜ್ ಹೋಗ್ತಾ ಇದೆ? ಅಧ್ಯಕ್ಷರೇ, ನೋವಾಗುತ್ತೆ ಅಂದ್ರೆ ಏನಪ್ಪ, 4,10,000 ಕೋಟಿಯಲ್ಲಿ 1% ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದ? ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇ ತಕರಾರಿಲ್ಲ ಕುರಾನ್ ಜೊತೆಗೆ. ಪ್ರಧಾನಮಂತ್ರಿಗಳು ಹೇಳಿರೋದು, ನಾನು ಹೇಳಿಲ್ಲ. ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯ್ತು ಅಧ್ಯಕ್ಷರೇ. ಒಂದು ಕೈಯಲ್ಲಿ ಕುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ. ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಿಕ್ಕೆ ಈ ಬಜೆಟ್ ಕೊಟ್ಟಿದ್ದು, ಅದನ್ನು ಟೀಕೆ ಮಾಡಿದಿರಿ. ಪ್ರಧಾನಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು. ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ ಏನಪ್ಪ, 4,10,000 ಕೋಟಿಯಲ್ಲಿ 1% ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದ? ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇ ತಕರಾರಿಲ್ಲ ಕುರಾನ್ ಜೊತೆಗೆ. ಪ್ರಧಾನಮಂತ್ರಿಗಳು ಹೇಳಿರೋದು, ನಾನು ಹೇಳಿಲ್ಲ. ಪ್ರಧಾನಮಂತ್ರಿಗಳು ಮುಂದುವರಿಸಿ. ನನ್ನ ಸ್ನೇಹಿತರ ಅನುಕೂಲಕ್ಕೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಸ್ನೇಹಿತರ ಅನುಕೂಲಕ್ಕೆ ಹಲಾಲ್ ಬಜೆಟ್, ಹಲಾಲ್ ಬಜೆಟ್, ಹಲಾಲ್ ಬಜೆಟ್ ಅಂತ ಹೇಳಿದ್ರು. ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು ಅಂತ ನೋಡುವ. ಇಲ್ಲ, ಒಂದ್ ನಿಮಿಷ ನಾನು ಅಧ್ಯಕ್ಷರೇ. ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ, ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಹಲಾಲ್. ಹರಾಮ್ ಅಂದ್ರೆ ಯಾವುದು ನಿಷೇಧ ಇದೆ, ಯಾವ ಕೆಲಸ ಮಾಡಿಕೊಡ್ದು ಅದು ಹರಾಮ್. ಹಲಾಲ್ ಬಜೆಟ್ ಅಂತ ಹೇಳಿದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಿರಿ, ಸಮಾಜದಲ್ಲಿ ಏನ್ ಅದಕ್ಕೆ ಮೆಸೇಜ್ ಹೋಗ್ತಾ ಇದೆ? ತಳಹಂತದಲ್ಲಿ ಹಿಂದೂ ತಾವು ರಿಪ್ಲೈ ಮಾಡಿ ಅಂತ ದಯವಿಟ್ಟು ಮಾಡಿ, ಎಲ್ಲರಿಗೂ ಅವಕಾಶ ಇದೆ. ನೀವು ಮಾತಾಡಿದ್ರಲ್ಲ, ಇದೇ ಪ್ರಶ್ನೆ. ಆ ಕಡೆ ನೀವೊಮ್ಮೆ ಮಾತಾಡೋದು, ಅವರೊಮ್ಮೆ ಮಾತಾಡ್ದ, ನೀವು ಮಾತಾಡಿದ್ರಿ. ಆಯ್ತು, ಮತ್ತೆ ಚರ್ಚೆ ಮಾಡಿ ಕೂತ್ಕೊಂಡು. ಹಸ್ತಕ್ಷೇಪ ಮಾಡಿಲ್ಲ ಅಧ್ಯಕ್ಷರೇ. ಅದು ನಾಳೆ ಶುಕ್ರವಾರ ಮಧ್ಯಾಹ್ನ ನಂತರ ಇದ್ದೇನೆ. ಶುಕ್ರವಾರ ಮಧ್ಯಾಹ್ನ ನಂತರ ಅಲ್ಲ, ನಾನು ಸನ್ಮಾನ ಕಂಟಿನ್ಯೂ ಅಲ್ಲ. ನೋಡಿ, ನಮ್ಮ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಏನು? ಅವ್ರು ಯಾವ ಬಜೆಟ್ ಕೊಟ್ರು 16 ಬಜೆಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವರ್ಷದ ಬಜೆಟ್ ಅವ್ರು ಕೊಟ್ಟಿರ್ತಕ್ಕಂಥ ನೀವು ಗಮನಿಸಿದ್ರೆ ಅಧ್ಯಕ್ಷರೇ, ಅದರಲ್ಲಿ ಒಂದು ಅಭಿವೃದ್ಧಿಯ ಕೆಲಸಗಳಿಗೆ ಸಾಕಷ್ಟು ಹಣವನ್ನು ಇಡ್ತಕ್ಕಂಥದ್ದು, ಇನ್ನೊಂದು ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಗೋಸ್ಕರ ಅಷ್ಟೇ ಒತ್ತು ಕೊಡ್ತಕ್ಕಂಥದ್ದು ಈ 16 ಬಜೆಟ್ ಅಲ್ಲೂ ಬಂದಿದೆ. 42,000 ಕೋಟಿ ಹಣ ನಮ್ಮ SCP TSP ಯಲ್ಲಿ SC ST ಜನಾಂಗದ ನಮ್ಮ ಸಹೋದರರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿಡಬೇಕು ಅಂತ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು. ಅದು ವೆಲ್ಕಮ್. ಹಿಂದುಳಿದ ವರ್ಗದವರಿಗೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಅದು ವೆಲ್ಕಮ್. ನಾನು ಎಷ್ಟು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತಳಹಂತದಲ್ಲಿ ಏನ್ ಮೆಸೇಜ್ ಹೋಗ್ತಾ ಇದೆ? ನಮ್ಮ ಹಿಂದೂ ಸಹೋದರರು ಏನ್ ತಿಳ್ಕೋಬೇಕು ಮುಸಲ್ಮಾನರ ಬಗ್ಗೆ? ಏನಪ್ಪ ಇವ್ರು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದಾರ? 4 ಲಕ್ಷ ಕೋಟಿ ಎತ್ಕೊಂಡು ಮುಸಲ್ಮಾನರು ಅವ್ರ ಮನೆಗೆ ಹೋಗ್ಬಿಟ್ಟಿದಾರ. ಎಲ್ಲವನ್ನು ಈ ಸರ್ಕಾರ ಮುಸಲ್ಮಾನರಿಗೋಸ್ಕರ ಮೀಸಲಿಟ್ಬಿಟ್ಟಿದ್ಯಾ? ಅಲ್ಲ, ತಪ್ಪು ಸಂದೇಶ ಹೋದ್ರೆ ನಾಳೆ ಸಮಾಜ ಒಗ್ಗೂಡಿಸೋದು ಹೇಗೆ ಅಧ್ಯಕ್ಷರೇ? ನಾವು ಒಟ್ಟಾಗೆ ಬಾಳ್ಬೇಕಲ್ಲ ಈ ದೇಶ ಮುಂದೆ ಹೋಗ್ಬೇಕಾದ್ರೆ. ನಾವು ಸಮಾಜವನ್ನು ಒಡೆದ್ಬಿಟ್ರೆ ಈ ದೇಶ ಪ್ರಗತಿ ಮಾಡೋದಕ್ಕೆ ಸಾಧ್ಯನಾ? ನಾವು ಸಮಾಜದಲ್ಲಿ ಒಂದು ಈ ತರ ಮಾತನಾಡಿ ವಿಷ ಬಿಚ್ಚಿಬಿಟ್ರೆ ನಾಳೆ ಒಡೆದಾಡ್ಕೊಂಡು ಬೆಂಕಿ ಹಚ್ಚೋದ್ರೆ ನಮ್ಮ ರಾಜ್ಯದ ರೆಪ್ಯುಟೇಷನ್, ನಮ್ಗೆ ಬರಬೇಕಾಗಿರೋದು ಹೂಡಿಕೆ, ಏನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಸೇಜ್ ಕಳಿಸ್ತೀವಿ ಅಧ್ಯಕ್ಷರೇ? ದಯವಿಟ್ಟು ಅದಕ್ಕೆ ಬೇಡ. ನಮ್ಗೆ ಸಿಕ್ಕಿರ್ತಕ್ಕಂಥದ್ದು 1%. ಓಕೆ, ಅದನ್ನು ಕೂಡ ಈ ಮಟ್ಟದಲ್ಲಿ ಹೀನಾಯವಾಗಿ ನಮ್ಮನ್ನು ನೋಡೋದು ಬಿಡಿ ಅಂತ ನಾನು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ.